ಶ್ರೀ ಗುರುಭ್ಯೋ ನಮಃ. ನಮ್ಮ ಸನಾತನ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಎಲ್ಲ ಸಹೃದಯ ಬಂಧುಗಳಿಗೂ ಲಕ್ಷ್ಮೀಕಾಂತ್ ಕೆದ್ಲಾಯ ಮಾಡುವ ಅನಂತ ನಮಸ್ಕಾರಗಳು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ತಾಲೂಕುಗಳಲ್ಲಿ ಪುತ್ತೂರು ತಾಲೂಕು ಸಹ ಒಂದು. ದಕ್ಷಿಣ ಕನ್ನಡದ ಎರಡನೇ ಶ್ರೀಮಂತ ನಗರ ಎಂದು ಸಹ ಪುತ್ತೂರಿಗೆ ಹೆಸರಿದೆ. ಪುತ್ತೂರಿನ ಒಟ್ಟು ವಿಸ್ತೀರ್ಣ 35.08 ಚದರ ಕಿಲೋಮೀಟರ್ ಅಥವಾ 13.54 ಚದರ ಕಿಲೋಮೀಟರ್ಗಳು. ಸಮುದ್ರ ಮಟ್ಟದಿಂದ ಸುಮಾರು 300 ಅಡಿಗಳಷ್ಟು ಅಂದರೆ 87 ಮೀಟರ್ ಎತ್ತರದಲ್ಲಿರುವ ಈ ಊರು ಮಂಗಳೂರಿನಿಂದ 52 ಕಿಲೋಮೀಟರ್ ದೂರವಿದ್ದು ಆಗ್ನೇಯ ದಿಕ್ಕಿನಲ್ಲಿದೆ. ಕೃಷಿ ಇಲ್ಲಿಯ ಜನರ ಮೂಲ ಕಸುಬು. ತೆಂಗು ಕಂಗುಗಳ ನಾಡು. ಹಿಂದಿನ ಕಾಲದಲ್ಲಿ ಭತ್ತ ಬೆಳೆಯುತ್ತಿದ್ದ ಜನ ಈಗ ಅಡಿಕೆ ಬೆಳೆಗಾರರಾಗಿದ್ದಾರೆ. ಪುತ್ತೂರನ್ನು ಚಾಕ್ಲೇಟ್ ನಗರ ಎಂದು ಸಹ ಕರೆಯುತ್ತಾರೆ. ಇದಕ್ಕೆ ಕಾರಣ ಇಲ್ಲಿರುವ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟರಿ. ಸುಳ್ಯ, ವಿಟ್ಲ ಹಾಗೂ ಉಪ್ಪಿನಂಗಡಿಯ ಜೊತೆ ಸಂಪರ್ಕ ಹೊಂದಿರುವ ಈ ಊರು ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದೆ. ತುಳು ಇಲ್ಲಿಯ ಆಡುಭಾಷೆ. ಹತ್ತಿರದ ಕೇರಳದಿಂದ ವಲಸೆ ಬರುವವರ ಸಂಖ್ಯೆ ಹೆಚ್ಚಿರುವುದರಿಂದ ಮಲಯಾಳ ಭಾಷೆ ಎರಡನೇ ಸ್ಥಾನದಲ್ಲಿದೆ. ದಕ್ಷಿಣ ಮತ್ತು ಬ್ಯಾರಿ ಭಾಷೆ ನಂತರದ ಸ್ಥಾನಗಳಲ್ಲಿವೆ. ಪುತ್ತೂರಿನಲ್ಲಿ ಹವ್ಯಕ ಬ್ರಾಹ್ಮಣ ಸಮುದಾಯದವರು ಹವಿಗನ್ನಡ ಉಪಭಾಷೆಯನ್ನು ಮಾತನಾಡುತ್ತಾರೆ. ಈ ನಗರ ಆರ್ಥಿಕ, ಶೈಕ್ಷಣಿಕ ಹಾಗೂ ವೈದ್ಯಕೀಯ ಸೇವೆಗಳ ಮುಖ್ಯ ಕೇಂದ್ರವಾಗಿದೆ. ರಾಷ್ಟ್ರೀಯ ಹೆದ್ದಾರಿ NH 275 ಈ ನಗರದ ಮೂಲಕ ಹಾದು ಹೋಗುತ್ತದೆ. ಶ್ರೀ ಮಹಾಲಿಂಗೇಶ್ವರ ಇಲ್ಲಿಯ ಆರಾಧ್ಯ ದೇವರು. ಭೂತಕೋಲ ಅಥವಾ ದೈವಾರಾಧನೆಯನ್ನು ಸಹ ಅಲ್ಲಲ್ಲಿ ಕಾಣಬಹುದಾಗಿದೆ. ಪುತ್ತೂರು ಅಸ್ತಿತ್ವಕ್ಕೆ ಬರುವ ಮೊದಲು ಉಪ್ಪಿನಂಗಡಿಯೇ ಎಲ್ಲಾ ರೀತಿಯ ವ್ಯಾಪಾರಗಳಿಗೂ ಮುಖ್ಯ ಕೇಂದ್ರವಾಗಿತ್ತು ಎಂದು ಹೇಳಲಾಗುತ್ತದೆ. ಇಷ್ಟೆಲ್ಲ ಇರುವ ಪುತ್ತೂರು 12ನೇ ಶತಮಾನಕ್ಕೆ ಮೊದಲು ಅಸ್ತಿತ್ವದಲ್ಲಿಯೇ ಇರಲಿಲ್ಲವೆಂದರೆ ಆಶ್ಚರ್ಯವಾಗುತ್ತದೆ ಅಲ್ವೇ? ಹಾಗಾದರೆ ಭೂಪಟದಲ್ಲಿಯೇ ಇರದಿದ್ದ ಈ ಊರು ಸೇರ್ಪಡೆಗೊಂಡಿದ್ದಾದರೂ ಹೇಗೆ? ಅಸ್ತಿತ್ವದಲ್ಲಿಯೇ ಇರದಿದ್ದ ಪುತ್ತೂರು ಇಂದು ತಾಲೂಕು ಮಟ್ಟಕ್ಕೆ ಬೆಳೆದು ನಿಂತದ್ದಾದರೂ ಹೇಗೆ? ಪುತ್ತೂರಿಗೆ ಆ ಹೆಸರು ಬರಲು ಕಾರಣವಾದರೂ ಏನು? ಇದರ ಹಿಂದೆ ಏನಾದರೂ ಕಥೆಗಳು ಇದೆಯಾ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮಿಸ್ ಮಾಡದೆ ಕಡೆಯವರೆಗೂ ನೋಡ್ತಾ ಇರಿ. ಇಲ್ಲಿರುವ ಕುತೂಹಲಕಾರಿ ಜಾನಪದ ಕಥೆಗಳನ್ನು 2 ವಿಭಾಗವಾಗಿ ವಿಂಗಡಿಸಬಹುದು. ಕೆಲವು ಪುತ್ತೂರಿನ ಹೆಸರಿಗೆ ಸಂಬಂಧಪಟ್ಟ ಕಥೆಗಳಾದರೆ ಇನ್ನು ಕೆಲವು ಇಲ್ಲಿಯ ಆರಾಧ್ಯ ದೇವರಾದ ಶ್ರೀ ಮಹಾಲಿಂಗೇಶ್ವರನಿಗೆ ಸಂಬಂಧಪಟ್ಟ ಕಥೆಗಳು. ಈ ಕಥೆಗಳು ಕಪೋಲ ಕಲ್ಪಿತವೋ ಅಥವಾ ವೈಜ್ಞಾನಿಕವಾಗಿ ಸತ್ಯವೋ ನನಗೆ ತಿಳಿದಿಲ್ಲ. ಏಕೆಂದರೆ ನಾನೊಬ್ಬ ಇತಿಹಾಸಕಾರನೂ ಅಲ್ಲ, ಹಾಗೆ ಸಂಶೋಧಕನೂ ಅಲ್ಲ. ಹಾಗಾಗಿ ಕೇವಲ ಮನೋರಂಜನೆಗಾಗಿ ಈ ವಿಡಿಯೋವನ್ನ ನೋಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನೀವು ಯಾವುದೇ ಕ್ಷೇತ್ರಗಳಿಗೆ ಹೋದರೂ ಅಲ್ಲಿ ದೇವಸ್ಥಾನಗಳಿಗೆ ಹೋಗುವಾಗ ಮೊದಲು ನಮ್ಮನ್ನ ಸ್ವಾಗತಿಸೋದು ಆ ದೇವಸ್ಥಾನದ ಆನೆ. ಆದರೆ ನೀವು ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ಆನೆಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಯೋಚನೆ ಮಾಡಿದ್ದೀರಾ? ಈ ವಿಡಿಯೋದಲ್ಲಿ ಅದರ ಪೂರ್ಣ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ವಿಡಿಯೋವನ್ನ ಸಂಪೂರ್ಣವಾಗಿ ಕಡೆಯವರೆಗೂ ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಸನಾತನ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಆಗ ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಬಹುದು. ಬಹು ಪ್ರಾಚೀನ ಕಾಲ, ಸುಮಾರು 12ನೇ ಶತಮಾನ ಇರಬಹುದು. ಅಂದರೆ 900ರಿಂದ 1000 ವರ್ಷಗಳಷ್ಟು ಹಳೆಯ ಕಾಲ. ಈ ಸಮಯದಲ್ಲಿ ಒಮ್ಮೆ ವೇದ ವಿದ್ಯಾ ಪಾರಂಗತರಾದ ಶೈವ ಸಂಪ್ರದಾಯದ ವಿಪ್ರರೊಬ್ಬರು ಕಾಶಿ ಕ್ಷೇತ್ರದಿಂದ ಶಿವಲಿಂಗವೊಂದನ್ನು ಪಡೆದುಕೊಂಡು ಅದನ್ನು ನಿತ್ಯವೂ ಅರ್ಚನೆ ಮಾಡುತ್ತಾ ದಕ್ಷಿಣ ಭಾರತದಾದ್ಯಂತ ಸಂಚಾರ ಮಾಡುತ್ತಾ ಇರುತ್ತಾರೆ. ಶಿವಾರ್ಚನೆಯಲ್ಲಿ ಜೀವನವನ್ನ ಕಳೆಯುತ್ತಿದ್ದ ಇವರು ಒಂದು ದಿನ ಗಯಾಪದ ಕ್ಷೇತ್ರವೆಂದು ಪ್ರಸಿದ್ಧವಾಗಿದ್ದ ಈಗಿನ ಉಪ್ಪಿನಂಗಡಿಗೆ ಬರ್ತಾರೆ. ವೃದ್ಧ ವಿಪ್ರರನ್ನ ಭೇಟಿಯಾಗಿ ಅವರ ವ್ಯಕ್ತಿತ್ವದಿಂದ ಆಕರ್ಷಿತರಾದ ಪುತ್ತೂರಿನ ಗೋವಿಂದ ಭಟ್ರು ಎಂಬ ವಿಪ್ರರೊಬ್ಬರು ಅವರೊಂದಿಗೆ ಕುಶಲೋಪರಿ ಮಾತನಾಡುತ್ತಾ
ಕಾಶಿಯಿಂದ ಬಂದಿದ್ದ ವೃದ್ಧರಿಗೆ ಆತ್ಮೀಯರಾಗ್ತಾರೆ. ಕಾಶಿಯಿಂದ ಬಂದಿದ್ದ ಬ್ರಾಹ್ಮಣರು ಪುತ್ತೂರಿಗೂ ಬರುವರೆಂದು ತಿಳಿದು ಬಂದದ್ದರಿಂದ ಇಬ್ಬರಲ್ಲೂ ಆತ್ಮೀಯತೆ ಬೆಳೆಯುತ್ತೆ. ತನ್ನ ಮಧ್ಯಾಹ್ನದ ಭೋಜನಕ್ಕಿಂತ ಮೊದಲು ಶಿವಲಿಂಗಾರ್ಚನೆಯನ್ನ ಸಂಪ್ರದಾಯವನ್ನಾಗಿ ಇಟ್ಟುಕೊಂಡಿದ್ದ ಆ ವೃದ್ಧ ವಿಪ್ರರು ತನ್ನ ಸಂಪುಟದಿಂದ ಸೂರ್ಯಪ್ರಭೆಯಿಂದ ಕಂಗೊಳಿಸುತ್ತಿದ್ದ ಸುಂದರಾಕೃತಿಯ ಶಿವಲಿಂಗವೊಂದನ್ನ ತೆಗೆದು ಪುತ್ತೂರಿನ ಗೋವಿಂದ ಭಟ್ರ ಕೈಗಿತ್ತು ತಾವು ಅಲ್ಲಿಯೇ ಇದ್ದ ಕುಮಾರಧಾರಾ ನದಿಯಲ್ಲಿ ಸ್ನಾನ ಮಾಡಿ ಆದಷ್ಟು ಬೇಗ ಬರುವುದಾಗಿಯೂ ಅಲ್ಲಿಯವರೆಗೆ ಆ ಶಿವಲಿಂಗವನ್ನ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರದೆಂದು ಪೂಜಿಸುವಾಗಲೂ ಸಹ ಕೈಯಲ್ಲಿ ಅಥವಾ ಆಸನದಲ್ಲಿ ಇರಿಸಿಯೇ ಪೂಜಿಸಬೇಕೆಂದು ಹೇಳಿ ಹೋಗುತ್ತಾರೆ. ಸ್ನಾನಕ್ಕೆಂದು ಹೋದ ವಿಪ್ರರು ಎಷ್ಟು ಸಮಯ ಕಳೆದರೂ ಹಿಂದಿರುಗದೆ ಇರುವುದನ್ನು ನೋಡಿ ಗೋವಿಂದ ಭಟ್ರು ಬೇರೆ ದಾರಿ ಇಲ್ಲದೆ ಆ ಶಿವಲಿಂಗವನ್ನ ತಮ್ಮೊಂದಿಗೆ ತೆಗೆದುಕೊಂಡು, ಹಿಂದಿನ ಕಾಲದಲ್ಲಿ ವಾಹನದ ವ್ಯವಸ್ಥೆಯೂ ಇರಲಿಲ್ಲ, ಹಾಗಾಗಿ ಸೂರ್ಯಾಸ್ತಮಾನಕ್ಕಿಂತ ಮೊದಲು ನಡೆದುಕೊಂಡೇ ಪುತ್ತೂರನ್ನು ತಲುಪಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾರೆ. ವಿಶ್ರಾಂತಿ ಪಡೆದ ಗೋವಿಂದ ಭಟ್ರು ಮರುದಿನ ಮುಂಜಾನೆಯೇ ಎದ್ದು ತಮ್ಮ ನಿತ್ಯ ಕರ್ಮಾದಿಗಳನ್ನು ಮುಗಿಸಿ ಪವಿತ್ರ ಸ್ನಾನವನ್ನು ಮಾಡಿದ ನಂತರ ಸೋಮವಾರದ ವಿಶೇಷ ಪೂಜೆಗೆ ಬೇಕಾದ ಸಮಿತ್ತುಗಳನ್ನು ಸಂಗ್ರಹಿಸುವುದಕ್ಕಾಗಿ ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸುತ್ತಿದ್ದ ಪುತ್ತೂರನ್ನು ಆಳುತ್ತಿದ್ದ ಭಂಗರಾಜನ ಅರಮನೆಗೆ ಬರ್ತಾರೆ. ಅಂದು ಸೋಮವಾರ ಶಿವನಿಗೆ ವಿಶೇಷವಾದ ದಿನ. ಆ ದಿನ ಭಂಗರಾಜನು ತನ್ನ ಪ್ರೀತಿಯ ಸಹೋದರಿಯ ಪ್ರಸವದ ನೋವಿನ ಬಗ್ಗೆ ಹೆಚ್ಚು ಚಿಂತಿತನಾದ್ದರಿಂದ ಈ ಬ್ರಾಹ್ಮಣರ ಆಗಮನದ ಬಗ್ಗೆ ಗಮನ ಹರಿಸುವುದಿಲ್ಲ. ಆದಾಗ್ಯೂ ಭಂಗರಾಜನ ಮಂತ್ರಿಯು ಬ್ರಾಹ್ಮಣರ ಮುಖದಲ್ಲಿದ್ದ ದೈವಿಕ ತೇಜಸ್ಸನ್ನು ನೋಡಿ ರಾಜನ ಸಮಸ್ಯೆಯ ಬಗ್ಗೆ ಮನವಿ ಮಾಡ್ತಾರೆ. ಆ ಮನವಿಯ ಮೇರೆಗೆ ಆ ಬ್ರಾಹ್ಮಣರು ತನ್ನೊಂದಿಗೆ ತಂದಿದ್ದ ಲಿಂಗವನ್ನ ಮನಸ್ಸಿನಲ್ಲಿಯೇ ಸ್ಮರಿಸಿ ರಾಜನ ಸಹೋದರಿಯನ್ನ ಪುತ್ರವತಿಯಾಗೆಂದು ಆಶೀರ್ವದಿಸಿ ಅವಳು ಸುರಕ್ಷಿತವಾಗಿ ಗಂಡು ಮಗುವನ್ನು ಹೆರುವುದಾಗಿ ಭರವಸೆ ನೀಡುತ್ತಾರೆ. ಕೆಲ ಸಮಯದ ನಂತರ ಕರುಣಾಮೂರ್ತಿಯಾದ ಶಿವನ ದಯೆಯೋ ಎಂಬಂತೆ ಆಶ್ಚರ್ಯಕರವಾಗಿ ರಾಜನ ತಂಗಿಯು ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ದೇವರ ಬಗ್ಗೆ ಬಹಳ ನಂಬಿಕೆ ಇರಿಸಿಕೊಂಡಿದ್ದ ರಾಜ ಹಾಗೂ ಆತನ ಮಂತ್ರಿ ಈ ಘಟನೆಯಿಂದ ಬಹಳ ಸಂತೋಷಗೊಂಡು ಗೋವಿಂದ ಭಟ್ರಿಗೆ ವಂದನೆಗಳನ್ನು ತಿಳಿಸಿ ಶಿವಾರ್ಚನೆಗೆ ಬೇಕಾದ ಸರ್ವ ವಿಧದ ಸಾಮಗ್ರಿಗಳನ್ನು ಕೊಟ್ಟು ಭಗವಂತನ ಪೂಜೆಗೆ ವ್ಯವಸ್ಥೆ ಮಾಡ್ತಾರೆ. ಆಗ ಗೋವಿಂದ ಭಟ್ರು ಸಂತೋಷದಿಂದ ಅಲ್ಲಿಯೇ ಇದ್ದ ಕೆರೆಯಲ್ಲಿ ಮಿಂದು ಮಡಿಯುಟ್ಟು ತನ್ನೊಂದಿಗೆ ತಂದಿದ್ದ ಆ ಶಿವಲಿಂಗಕ್ಕೆ ಪೂಜೆ ಮಾಡುವಾಗ ಕಾಶಿಯ ವಿಪ್ರರು ಹೇಳಿದ್ದ ಮಾತನ್ನ ಮರೆತು ಶಿವಲಿಂಗವನ್ನ ನೆಲದ ಮೇಲಿರಿಸಿ ಪೂಜೆ ಮಾಡಿಬಿಡ್ತಾರೆ. ಸಾಧಾರಣವಾಗಿ ದೇವರನ್ನ ಒಂದು ಮಂಟಪದಲ್ಲೋ ಅಥವಾ ಪೀಠದಲ್ಲೋ ಇರಿಸಿ ಪೂಜಿಸುವುದು ಕ್ರಮ. ಆದರೆ ಪೀಠದಲ್ಲಿ ಇರಿಸದೆ ನೆಲದ ಮೇಲಿರಿಸಿ ಪೂಜೆ ಮಾಡಿದ ಕಾರಣ ಪೂಜೆಯ ನಂತರ ಅವರು ಆ ಲಿಂಗವನ್ನ ಮತ್ತೆ ಪೆಟ್ಟಿಗೆಯಲ್ಲಿ ಇಡುವ ಸಲುವಾಗಿ ಭೂಮಿಯಿಂದ ಮೇಲೆ ಎತ್ತಲು ಪ್ರಯತ್ನಿಸಿದಾಗ ಪವಾಡವೆಂಬಂತೆ ಶಿವಲಿಂಗವನ್ನ ಭೂಮಿಯಿಂದ ಬೇರ್ಪಡಿಸಲಾಗುವುದಿಲ್ಲ. ಗೋವಿಂದ ಭಟ್ರು ತನ್ನೆಲ್ಲ ಶಕ್ತಿಯನ್ನ ಬಳಸಿ ಲಿಂಗವನ್ನ ಮೇಲೆತ್ತಲು ಪ್ರಯತ್ನ ಪಟ್ಟರೂ ಸಾಧ್ಯವಾಗುವುದಿಲ್ಲ. ಅವರ ಶ್ರಮವೆಲ್ಲ ವ್ಯರ್ಥವಾಗ್ತದೆ. ಅವರು ಇದರಿಂದಾಗಿ ಬಹಳ ನೊಂದುಕೊಳ್ತಾರೆ. ಆದ್ರೇನ್ ಮಾಡುವುದು? ಸಮಯ ಮೀರಿಯಾಗಿದೆ. ತನ್ನೆಲ್ಲ ಪ್ರಯತ್ನವು ವಿಫಲವಾದ ನಂತರ ಲಿಂಗರೂಪಿಯಾಗಿ ಬಂದ ಆ ಮಹಾದೇವನಿಗೆ ಬಹುಶಃ ಈ ಪುತ್ತೂರಿನ ಮಣ್ಣಿನಲ್ಲಿ ಶಾಶ್ವತವಾಗಿ ನೆಲೆ ನಿಂತು ತನ್ನ ಭಕ್ತರಿಂದ ಪೂಜಿಸಲ್ಪಡುವುದು ಇಚ್ಛೆಯಾಗಿರಬಹುದೋ ಏನೋ ಎಂದುಕೊಂಡು ಸುಮ್ಮನಾಗ್ತಾರೆ. ಆದರೆ ಇದನ್ನರಿತ ಭಂಗರಾಜ ತನಗೆ ಸಹಾಯ ಮಾಡಿದ ವಿಪ್ರರಿಗೆ ತಾನೂ ಸಹಾಯ ಮಾಡಬೇಕು ಎಂದುಕೊಂಡು ತನ್ನ ಸೈನ್ಯದ ಬಲವನ್ನು ಉಪಯೋಗಿಸಿ ಆ ಲಿಂಗವನ್ನ ಮೇಲೆತ್ತುವ ಪ್ರಯತ್ನ ಮಾಡ್ತಾನೆ. ಆದರೆ ದೇವರ ಬಲದ ಮುಂದೆ ರಾಜನ ಬಲ ಶರಣಾಗಲೇಬೇಕಲ್ವೇ? ಇಲ್ಲಿಯೂ ಹಾಗೆಯೇ ಆಯಿತು. ಕಡೆಗೂ ರಾಜನ ಸೈನ್ಯ ಶಿವಲಿಂಗವನ್ನ ಮೇಲೆತ್ತಲು ಸಾಧ್ಯವಾಗದೆ ಹಿಂದಿರುಗಿತು. ಇಲ್ಲಿಗೆ ಸೋಲೊಪ್ಪಿಕೊಳ್ಳದ ರಾಜ ತನ್ನ ಭೀಮಬಲದ ಪಟ್ಟದ ಆನೆಯನ್ನ ಕರೆಸಿ ಅದರ ಮೂಲಕ ಶಿವಲಿಂಗವನ್ನ ಮೇಲೆತ್ತುವ ಸಾಹಸ ಮಾಡ್ತಾನೆ. ಆನೆ ಕಷ್ಟಪಟ್ಟು ಶಿವಲಿಂಗವನ್ನ ಮೇಲೆತ್ತಲು ಪ್ರಯತ್ನ ಪಡುತ್ತಿದ್ದಂತೆ ಲಿಂಗವು ಅಗಾಧ ಪ್ರಮಾಣದಲ್ಲಿ ಬೆಳೆಯಲು ಪ್ರಾರಂಭಿಸುತ್ತದೆ.
ಪುಟ್ಟದಾಗಿದ್ದ ಆ ಶಿವಲಿಂಗ ಬೃಹದಾಕಾರವಾಗಿ ಮಹಾಲಿಂಗವಾಗಿ ಬೆಳೆದು ನಿಂತಿತು. ಇದಾವುದನ್ನು ಅರಿಯದ ಮುಗ್ಧ ಆನೆ ತನ್ನ ಎಲ್ಲಾ ಬಲವನ್ನು ಉಪಯೋಗಿಸಿ ಜೋರಾಗಿ ಶಿವಲಿಂಗವನ್ನ ಎಳೆಯುತ್ತಲೇ ಇತ್ತು. ಇದರಿಂದಾಗಿ ಆ ಆನೆಯ ನರನಾಡಿಗಳೆಲ್ಲ ತುಂಡು ತುಂಡಾಗಿ ಛಿದ್ರವಾಗಿ ಹೋಯಿತು. ಛಿದ್ರಗೊಂಡ ಆ ದೈತ್ಯ ಪ್ರಾಣಿಯ ದೇಹದ ವಿವಿಧ ಭಾಗಗಳು ವಿಭಿನ್ನ ದಿಕ್ಕಿನಲ್ಲಿ ಹೋಗಿ ಬಿದ್ದವು. ಹೀಗೆ ಬಿದ್ದ ಕಾರಣ ಆನೆಯ ಕೊಂಬು ಬಿದ್ದ ಸ್ಥಳವು ಮುಂದೆ ಕೊಂಬೆಟ್ಟು ಎಂದು ಕರೆಯಲ್ಪಟ್ಟಿತು. ಅದರಂತೆ ಕರಿ ಬಿದ್ದಲ್ಲಿ ಕರಿಯಾಲ, ಕಾಲು ಬಿದ್ದಲ್ಲಿ ಕಾರ್ಜಾಲು, ಕೈ ಬಿದ್ದಲ್ಲಿ ಕೈಪಳ, ಬಾಲ ಬಿದ್ದಲ್ಲಿ ಬೀದಿ ಮಜ್ಜಲು, ತಲೆ ಬಿದ್ದಲ್ಲಿ ತಾಳೆಪ್ಪಾಡಿ, ಬೆನ್ನು ಬಿದ್ದಲ್ಲಿ ಬೆರಿಪದವು ಎಂಬ ಹೆಸರುಗಳಾದವು. ಆನೆ ಬಿದ್ದ ಹೊಂಡವೇ ಕೆರೆಯಾಗಿ ಆ ಕೆರೆಯ ನೀರು ಗಜ ಸಂತತಿಗೆ ವಿಷಪ್ರಾಯವಾಗಿ ಇಂದಿಗೂ ಆ ನೀರನ್ನು ಆನೆಗಳು ಕುಡಿದರೆ ಬದುಕುವುದಿಲ್ಲ ಎಂಬ ಬಲವಾದ ನಂಬಿಕೆ ಇದೆ. ಹಾಗಾಗಿ ಈ ದೇವಾಲಯದ ಆವರಣಕ್ಕೆ ಇಂದಿಗೂ ಆನೆಗಳು ಬರುವಂತಿಲ್ಲ. ಈ ಎಲ್ಲ ಪವಾಡವನ್ನು ಪ್ರತ್ಯಕ್ಷವಾಗಿ ಕಂಡ ಪುತ್ತೂರನ್ನು ಆಳುತ್ತಿದ್ದ ಅಂದಿನ ಭಂಗರಾಜ ದೇವರಿಗೆ ಗುಡಿ ಕಟ್ಟಿಸಿ ಪುಟ್ಟದಾಗಿದ್ದ ಆ ಶಿವಲಿಂಗ ಮಹಾಲಿಂಗವಾಗಿ ಬೆಳೆದ ಕಾರಣ ಅದನ್ನು ಶ್ರೀ ಮಹಾಲಿಂಗೇಶ್ವರ ದೇವಾಲಯವೆಂದು ಹೆಸರಿಸಿದ. ಆ ದೇವಾಲಯದ ಹಿಂದಿರುವ ಕೆರೆಯಲ್ಲಿ ಆಕಸ್ಮಿಕವಾಗಿ ಮುತ್ತುಗಳು ಬೆಳೆದ ಕಾರಣ ಆ ಸ್ಥಳಕ್ಕೆ ಮುತ್ತೂರು ಎಂದು, ತದನಂತರದಲ್ಲಿ ಜನರ ಬಾಯಲ್ಲಿ ಅದು ಅಪಭ್ರಂಶಗೊಂಡು ಪುತ್ತೂರು ಎಂದಾಯಿತು ಎಂದು ಸಹ ಹೇಳಲಾಗ್ತದೆ. ಪುತ್ತೂರು ಎನ್ನುವ ಹೆಸರು ಬರಲು ಹಲವು ರೀತಿಯ ಕಥೆಗಳಿವೆ. ಅದು ಏನೇ ಇರಲಿ, ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಆನೆಗಳು ಏಕೆ ಬಿಲ್ಲ ಎನ್ನುವುದಕ್ಕೆ ಈ ಕತೆ ಸ್ವಲ್ಪ ಮಟ್ಟಿಗೆ ಪುಷ್ಟಿ ನೀಡುತ್ತದೆ. ಇನ್ನು ಮಹಾಲಿಂಗೇಶ್ವರ ದೇವರ ಗುಡಿಯ ಎದುರು 3 ಕಾಲುಗಳುಳ್ಳ ನಂದಿ ಇದೆ. ಈ ನಂದಿಗೂ ಒಂದು ಕತೆ ಇದೆ. ರೈತರು ಹೊಲದಲ್ಲಿ ಬೆಳೆದಿದ್ದ ಪೈರನ್ನ ಒಂದು ಬಸವ ಪ್ರತಿದಿನವೂ ಬಂದು ಹಾಳು ಮಾಡುತ್ತಿದ್ದ ಕಾರಣ ಒಂದು ದಿನ ರೈತ ಕಾದು ಕುಳಿತು ಬಸವನ ಕಾಲಿಗೆ ಹೊಡೆಯುತ್ತಾನೆ. ಅವನು ಹೊಡೆದ ರಭಸಕ್ಕೆ ಬಸವನ ಕಾಲು ಮುರಿದು ಹೋಗುತ್ತದೆ. 3 ಕಾಲುಗಳೊಂದಿಗೆ ಕಣ್ಣೀರಿಡುತ್ತಾ ಮಹಾಲಿಂಗೇಶ್ವರನ ಮುಂದೆ ಬಂದ ಬಸವನಿಗೆ, ದುಃಖಿಸಬೇಡ, ಮುಂದೆ ನಿನಗೆ ಯಾರಿಂದಲೂ ತೊಂದರೆ ಆಗುವುದಿಲ್ಲ, ಬದಲಾಗಿ ನನ್ನ ಜೊತೆಗೆ ನಿನ್ನನ್ನೂ ಪೂಜಿಸುವಂತಾಗಲಿ ಎಂದು ಮಹಾಲಿಂಗೇಶ್ವರನು ಆ ಬಸವನನ್ನು ಕಲ್ಲಾಗಿ ಮಾಡಿದ್ದಾನೆ ಎಂಬ ನಂಬಿಕೆಯೂ ಇದೆ. ಮಹಾಲಿಂಗೇಶ್ವರನ ಎದುರು ಇರುವ ನಂದಿಗೆ 1 ಕಾಲು ಮುರಿದು ಹೋದುದನ್ನು ಈಗಲೂ ಕಾಣಬಹುದು. ಮುರಿದು ಹೋದ ಕಾಲು ಈಗಲೂ ಕಲ್ಲಾಗಿ ಹೊಲದ ಮಧ್ಯೆ ಇದೆ ಎಂದು ಜನ ನಂಬಿದ್ದಾರೆ. ಒಮ್ಮೆ ನೀರಿನ ಅಭಾವ ತಲೆದೋರಿದಾಗ ಆನೆಯ ಅವಯವಗಳು ಬಿದ್ದ ಸ್ಥಳದಲ್ಲಿ, ಅಂದರೆ ಈ ದೇವಾಲಯದ ಹಿಂಭಾಗದಲ್ಲಿ ಭಾರೀ ದೊಡ್ಡ ಹೊಂಡವಾಗಿದ್ದ ಕಾರಣ ಅದನ್ನೇ ಕೆರೆಯನ್ನಾಗಿ ಮಾಡಲಾಯಿತು. ಆದರೆ ಆಳ ಎಷ್ಟೇ ಮಾಡಿದರೂ ಅದರಲ್ಲಿ ನೀರು ದೊರಕಲೇ ಇಲ್ಲ. ಇದಕ್ಕಾಗಿ ದೇವಾಲಯದ ಆಡಳಿತ ವರ್ಗ ಸಾವಿರಾರು ಜನರಿಗೆ ಕೆರೆಯ ತಳದಲ್ಲಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿದರು. ಜನರೆಲ್ಲರ ಹೊಟ್ಟೆ ತುಂಬುತ್ತಿದ್ದಂತೆ ಕೆರೆಯಲ್ಲಿ ನೀರು ಸಹ ತುಂಬತೊಡಗಿತು. ಇದರಿಂದ ಹೆದರಿ ಅಲ್ಲಿ ಸೇರಿದ ಜನರೆಲ್ಲ ಎದ್ದು ಹೊರಗೆ ಓಡಿದರು. ಅವರ ಎಲೆಯಲ್ಲಿದ್ದ ಅನ್ನದ ಅಗಳುಗಳೇ ಮುತ್ತುಗಳಾಗಿ ಬದಲಾದವು ಎಂದು ಜನ ನಂಬುತ್ತಾರೆ. ಪವಾಡ ಸದೃಶವಾಗಿ ಮುತ್ತುಗಳು ಬೆಳೆದ ಕಾರಣ ಮುಂದೆ ಈ ಪ್ರದೇಶವನ್ನ ಮುತ್ತೂರು ಎಂಬುದಾಗಿಯೂ, ಕ್ರಮೇಣ ಜನರ ಬಾಯಲ್ಲಿ ಅಪಭ್ರಂಶಗೊಂಡು ಪುತ್ತೂರು ಎಂದಾಯಿತೆಂದು ಪ್ರತೀತಿ ಇದೆ. ಮತ್ತೊಂದು ಸಿದ್ಧಾಂತದ ಪ್ರಕಾರ ತುಳು ಭಾಷೆಯ ಪುತ್ತ ಎಂಬ ಪದದಿಂದ ಪುತ್ತೂರು ಎಂಬ ಹೆಸರು ಬಂದಿದೆ ಎಂದು ಸಹ ಹೇಳಲಾಗುತ್ತದೆ. ತುಳು ಭಾಷೆಯಲ್ಲಿ ಪುತ್ತ ಎಂದರೆ ಕನ್ನಡ ಭಾಷೆಯ ಹುತ್ತ ಎಂದರ್ಥ. ಅಂದರೆ ಹಾವುಗಳು, ಇರುವೆಗಳು ಇರುವ ಮಣ್ಣಿನ ಗೂಡು ಎಂದು ಅರ್ಥ ಬರ್ತದೆ. ಆಗಿನ ಕಾಲದಲ್ಲಿ ಇಲ್ಲಿ ಹೆಚ್ಚು ಹುತ್ತಗಳು ಇದ್ದಿರಬಹುದಾದ ಕಾರಣ ಹುತ್ತದ ಊರು ಪುತ್ತೂರು ಎಂದಾಯಿತು ಎಂದು ಸಹ ಜನ ಮಾತಾಡ್ತಾರೆ. ಮತ್ತೊಂದು ರೀತಿಯ ವಿವರಣೆಯ ಪ್ರಕಾರ ಪುತ್ತೂರು ಎಂಬ ಹೆಸರು ಮಲಯಾಳದ ಪುದಿಯಾತು ಎಂಬ ಪದದಿಂದ ಬಂದಿರಬಹುದು ಎಂಬ ಚಿಂತನೆಯು ಕೆಲವರಲ್ಲಿ ಇದೆ. ದೇಗುಲದ ಹಿಂದಿರುವ ಈ ಕೆರೆಗೆ ಭಕ್ತಾದಿಗಳಿಗೆ ಇಳಿಯಲು ಅವಕಾಶವಿರುವುದಿಲ್ಲ. ಈ ಕೆರೆಯಲ್ಲಿರುವ ಮೀನುಗಳಿಗೆ ಹುರಿಯಕ್ಕಿ ಹಾಕಿದಲ್ಲಿ ಚರ್ಮವ್ಯಾಧಿ ನಿವಾರಣೆಯಾಗ್ತದೆ ಎಂಬ ನಂಬಿಕೆಯೂ ಇದೆ.
ಈ ದೇವಳವು ಈಗ ಪಟ್ಟಣದ ಮಧ್ಯ ಇದ್ದು, ದೇವಳದ ಈಶಾನ್ಯದಲ್ಲಿ ಶಿವನಿಗೆ ಪ್ರಿಯವಾದ ಸ್ಮಶಾನ ಇದೆ. ಕಾಶಿಯನ್ನು ಬಿಟ್ಟರೆ ಶಿವ ದೇವಾಲಯದ ಎದುರು ಸ್ಮಶಾನ ಇರುವ ಮತ್ತೊಂದು ದೇವಾಲಯವೆಂದರೆ ಅದು ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ಎಂದೂ ಸಹ ಹೇಳಲಾಗ್ತದೆ. ಇವಿಷ್ಟು ಪುತ್ತೂರಿನ ಆಸುಪಾಸಿನಲ್ಲಿ ಕೇಳಿಬರುವ ಕೆಲವೊಂದು ಜಾನಪದ ಕಥೆಗಳು. ಇದೇ ರೀತಿಯ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ನಮ್ಮೊಂದಿಗೆ ಇರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಲವಾರು ಜನರಿಗೆ ಇಂತಹ ಕಥೆಗಳು ತಲುಪುವಂತಾಗಲಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.